ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಸಂಗೀತಾ ಸ್ವಾಮಿ, ಊರು ಬೀದರ್, ವಯಸ್ಸು 26 ವರ್ಷ ತುಂಬಿದೆ, ವಿದ್ಯಾಭ್ಯಾಸ BA ಮಾಡಿದ್ದಾರೆ. ಸಮಸ್ಯೆ ಹುಡುಗನ ಹುಡುಕಾಟ, ರಾಶಿ ಕುಂಭರಾಶಿ, ಹವ್ಯಾಸ ಗಾಯನ ಮಾಡುವುದು, ಎತ್ತರ 5.3 ಅಡಿ ಎತ್ತರವಾಗಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇವರ ಹತ್ತಿರ ಇರುವ 2017 ಟೊಯೋಟಾ ಇನೋವಾ ಕ್ರಿಸ್ಟಾ 2.8 GX80 ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುಡುಗನ ಸ್ವಭಾವ ಹೀಗಿರಲಿ, ನೋಡಲು ಹೇಗೆ ಇರಲಿ, ವಿದ್ಯಾವಂತನಾಗಿರಲಿ, ಒಳ್ಳೆಯ ಕೆಲಸದ ಜೊತೆ ಕೈತುಂಬ ಸಂಬಳ ಇರಬೇಕು, ಯಾವುದೇ ಕೆಟ್ಟ ಚಟಗಳಿಗೆ ದಾಸನಾಗಿರಬಾರದು, ಗಂಡನಿಗಿಂತಲೂ ಒಳ್ಳೆಯ ಸ್ನೇಹಿತನಾಗಿ ಬಾಳುವವನಾಗಿರಬೇಕು, ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿರಬೇಕು, ಬದುಕಿನ ಉದ್ದಕ್ಕೂ ಕಷ್ಟ ಸುಖಕ್ಕೆ ಭಾಗಿಯಾಗಿರಬೇಕು, ಸಮಸ್ಯೆಗಳು ಏನೇ ಬರಲಿ ಹೊಂದಿಕೊಂಡು ಬಾಳಬೇಕು, ಮನದಾಳದ ಮಾತುಗಳು, ಸ್ವತಂತ್ರವಾಗಿ ಬಾಳಲು ತುಂಬಾನೇ ಇಷ್ಟಪಡುತ್ತೇನೆ, ನೋಡಲು ಸುಂದರವಾಗಿ ಸುಶೀಲವಾಗಿ ಇದ್ದೇನೆ, ಪ್ರೀತಿಸಿ ಮದುವೆ ಆಗುವುದೇ ನನ್ನ ಬದುಕಿನ ಆಸೆ, ಸಮಾಜ ಸೇವೆ ಮಾಡುವುದು ಮೂಲ ಉದ್ದೇಶವಾಗಿದೆ, ಗಂಡ ನನ್ನ ಸ್ನೇಹಿತನ ರೂಪದಲ್ಲಿ ಕಾಣಬೇಕು, ಓಕೆನಾ, ಕನಸುಗಳನ್ನ ನನಸು ಮಾಡುವಂತಹ ವರ ಬೇಕಾಗಿದ್ದಾರೆ, ಬದುಕಿನ ಹಾದಿಗೆ ದೀಪದ ಹಾಗೆ ಬೆಳಕು ನೀಡಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2017 ಟೊಯೋಟಾ ಇನೋವಾ ಕ್ರಿಸ್ಟಾ 2.8 GX80 ಕಾರಿನ ರಿವ್ಯೂ ನೋಡೋದಾದ್ರೆ ಫೋಟೋಗಳು ಬಂದು ಎಲ್ಲಾ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 18,75,000 ಆಗಿರುತ್ತೆ. 2017 ನಲ್ಲಿ ಇದನ್ನ ಪರ್ಚೇಸ್ ಮಾಡಿರ್ತಾರೆ. 36,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಮಾರ್ಚ್ 2017 ಆಗಿರುತ್ತೆ. ಫ್ಯೂಲ್ ಟೈಪ್ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲಾ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. 6 ಗೇರ್ಸ್ ಇದೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಫ್ರಂಟ್ ಆಂಗಲ್, ಬ್ಯಾಕ್ ಆಂಗಲ್ ಮತ್ತೆ ಸೈಡ್ ಆಂಗಲ್, ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ನೀಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ 2755 cc ಇದೆ ಅಂತ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತ ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1GD ಪ್ಲಸ್ FTV ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 172 BHP ಮತ್ತೆ RPM ಬಂದು 3400 ಅಂತ ಹೇಳಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 360 Nm ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಮೈಲೇಜ್ ಬಂದು 14.29 kmpl ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೇನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ, ಹಾಗೇನೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.